ಪುರಸಭಾ ವ್ಯಾಪ್ತಿಯಲ್ಲಿ ಗೂಡಂಗಡಿ ಪುನಃ ಆರಂಭಿಸಿದರೆ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿ ಪುರಸಭೆ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿದರು. ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಸುಮಾರು ಒಂದು ದಶಕದಿಂದನೂ ನಾವು ಹೋರಾಟ ಮಾಡ್ತಾ ಬರ್ತಿದ್ವಿ. ಏನು ರಸ್ತೆ ಬದಿಯಲ್ಲಿರುವಂಥ ಸೆಡ್ಡುಗಳ ಅಂದರೆ ಗೂಡಂಗಡಿಗಳನ್ನ ತೆರವುಗೊಳಿಸಿ ಬೇಲೂರನ್ನು ಒಂದು ಸೌಂದರ್ಯವಾಗಿ ಪ್ರವಾಸಿ ತಾಣ ಬೇಲೂರಿನ ಮುಖ್ಯ ರಸ್ತೆ ದೇಗುಲ ಸೇರಿದಂತೆ ಬಹುತೇಕ ಕಡೆಗಳಲ್ಲಿ ಎಲ್ಲೆಂದರಲ್ಲಿ ಅಕ್ರಮ ಗೂಡಂಗಡಿಗಳು, ಶೆಡ್ ಮತ್ತು ತಳ್ಳುಗಾಡಿಗಳಿಂದ ಪಟ್ಟಣದ ಸೌಂದರ್ಯಕ್ಕೆ ತೀವ್ರ ಧಕ್ಕೆ ಉಂಟಾಗುವ ಜೊತೆಗೆ ಅನಾರೋಗ್ಯಕ್ಕೆ ಕಾರಣವಾಗಿದೆ ಎಂದು ಪುರಸಭೆ ಮುಖ್ಯಾಧಿಕಾರಿ ನೇತೃತ್ವ ತಂಡ ಗೂಡಂಗಡಿಗಳ ತೆರವು ಕಾರ್ಯಾಚರಣೆ ನಡೆಸಲಾಯಿತು. ಆದರೆ ಕೆಲ ಪುರಸಭಾ ಸದಸ್ಯರು ಗೂಡಂಗಡಿಗಳನ್ನು ಪುನಃ ರಸ್ತೆ ಬದಿಯಲ್ಲಿ ಇಟ್ಟುಕೊಳ್ಳಲು ಹುನ್ನಾರ ನಡೆಸುತ್ತಿದ್ದಾರೆ ಎಂದು ವದಂತಿಯ ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಪದಾಧಿಕಾರಿಗಳು ಇಂದು ಪುರಸಭೆ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿ ಯಾವ ಕಾರಣಕ್ಕೂ ರಾಜಕೀಯ ಒತ್ತಡಕ್ಕೆ ಬಲಿಯಾಗಿ ಗೂಡಂಗಡಿಗಳಿಗೆ ಅವಕಾಶ ನೀಡಿದರೆ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಪತ್ರಿಕೆಯೊಂದಿಗೆ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷ ವಿಎನ್ ಭೋಜೇಗೌಡ, ಹೇಳಿ ಕೇಳಿ ಬೇಲೂರು ಪ್ರವಾಸಿ ತಾಣ, ಇಲ್ಲಿಗೆ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಬರುವ ಪಟ್ಟಣದಲ್ಲಿ ರಸ್ತೆ ವೃತ್ತಗಳ ಬಳಿ ಅಕ್ರಮ ಗೂಡಂಗಡಿಗಳು, ಶೆಡ್ ನಿರ್ಮಾಣ ಮತ್ತು ತಳ್ಳುಗಾಡಿಗಳಿಂದ ಪಟ್ಟಣದ ಸೌಂದರ್ಯಕ್ಕೆ ಧಕ್ಕೆಯಾಗಿದೆ ಎಂದು ಕಳೆದ 10 ವರ್ಷಗಳಿಂದ ನಿರಂತರ ಕರವೇ ಹೋರಾಟ ನಡೆಸಿದ್ದ ಫಲದಿಂದ ಸದ್ಯ ಇಲ್ಲಿನ ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ಕಳೆದ 3 ದಿನದ ಹಿಂದೆ ಯಾವುದೇ ಮುಲಾಜು ಇಲ್ಲದೆ ಗೂಡಂಗಡಿಗಳು, ಶೆಡ್ ಮತ್ತು ತಳ್ಳುಗಾಡಿಗಳನ್ನು ತೆರವುಗೊಳಿಸಿದ್ದು ನಿಜಕ್ಕೂ ಸ್ವಾಗತವಾಗಿದೆ. ಆದರೆ ಪುರಸಭೆಯ ಕೆಲ ಸದಸ್ಯರು ತಮ್ಮ ಸ್ವಾರ್ಥದಿಂದ ಗೂಡಂಗಡಿಗಳು, ತಳ್ಳುಗಾಡಿ ಮತ್ತು ಅಕ್ರಮ ಶೆಡ್ ನಿರ್ಮಾಣಕ್ಕೆ ಕುಮ್ಮಕ್ಕು ನೀಡುತ್ತಾ ಪುನಃ ನಿರ್ಮಾಣಕ್ಕೆ ಅವಕಾಶ ಮಾಡುತ್ತಿದ್ದಾರೆ. ಈ ಬಗ್ಗೆ ಪುರಸಭೆ ಅಧಿಕಾರಿಗಳಿಗೆ ಮತ್ತು ಕನ್ನಡ ಪರ ಸಂಘಟನೆಗಳಿಗೆ ಬೆದರಿಕೆ ಹಾಕುವ ಕೆಲಸ ಮಾಡುತ್ತಿದ್ದಾರೆ. ನಾವುಗಳು ಕನ್ನಡ ನಾಡಿನ ನಾಡು, ನುಡಿ, ಜಲಕ್ಕೆ ಅನ್ಯಾಯವಾದ ಸಂದರ್ಭದಲ್ಲಿ ಹೋರಾಟ ನಡೆಸುತ್ತಾ ಬಂದಿರುವ ನಮಗೆ ನಿಮ್ಮ ಬೆದರಿಕೆಗೆ ಜಗ್ಗುವ ಮಾತುಗಳಿಲ್ಲ ಎಂದು ಸ್ಪಷ್ಟಪಡಿಸಿದರು. ಪುರಸಭೆ ಅಧಿಕಾರಿಗಳು ಯಾವ ಕಾರಣಕ್ಕೂ ರಾಜಕೀಯ ಅಥವಾ ಹಣದ ಆಮಿಷಕ್ಕೆ ಬಲಿಯಾಗಬಾರದು. ಕಾರಣ ಸಂಘಟನೆ ನಿಮ್ಮ ಜೊತೆಯಲ್ಲಿರುವ ಹಿನ್ನೆಲೆಯಲ್ಲಿ ನಿಮಗೆ ಬೆದರಿಕೆ ಹಾಕಿದ ವ್ಯಕ್ತಿಯ ಹೆಸರನ್ನು ಬಹಿರಂಗಪಡಿಸಿ ಅವರ ವಿರುದ್ಧ ಉಗ್ರ ಹೋರಾಟದ ಮೂಲಕ ಉತ್ತರ ನೀಡಲಾಗುತ್ತದೆ. ಈಗಾಗಲೇ ತರಕಾರಿ, ಹಣ್ಣು ಸೇರಿದಂತೆ ಇನ್ನಿತರ ವ್ಯಾಪಾರಕ್ಕೆ ಎಂದೇ ಪಟ್ಟಣದ ಐಡಿಎಸ್ ಎಂಟಿಸಿ ವಾಣಿಜ್ಯ ಮಳಿಗೆಯಲ್ಲಿ ಅವಕಾಶ ನೀಡಿದೆ. ಅಲ್ಲಿಯೇ ವ್ಯಾಪಾರ ನಡೆಸಬೇಕು. ಅದನ್ನು ಬಿಟ್ಟು ಪುನಃ ರಸ್ತೆ ಬದಿ ಮತ್ತು ಸಾರ್ವಜನಿಕರ ರಸ್ತೆಗಳಲ್ಲಿ ಅಸ್ವಚ್ಛತೆ ನಡೆಸಿದರೆ ಹೋರಾಟ ಅನಿವಾರ್ಯವೆಂದರು. ಈ ಸಂದರ್ಭದಲ್ಲಿ ಕರವೇ ಪದಾಧಿಕಾರಿಗಳಾದ ಜಯಪ್ರಕಾಶ್, ಕಾರ್ತಿಕ್, ಮಂಜುಚಾರ್, ಅರುಣ್ ಸಿಂಗ್, ಲೋಕೇಶ್, ಕುಮಾರ್, ಚಂದನ್, ಸೀನಣ್ಣ, ಹುಸೇನ್, ಸತೀಶ್ ಇನ್ನು ಮುಂತಾದವರು ಇದ್ದರು. ಈ ತರದ ಡ್ರೈವರ್ಗಳು ಇಡೀ ಅವ್ರ ಫ್ಯಾಮಿಲಿ ಬೀದಿಗೆ ಬಂತು. ಗಾಡಿಗಳನ್ನ ಓಡಿಸಕ್ ಬಿಡ್ಲಿಲ್ಲ. ಯಾಕೆಂದ್ರೆ ಬಿಟ್ಟಿ ಬಾಯಿಗೆ ಬಸ್ ಕೊಟ್ಟಾಗ ಅದ್ರ ಬಗ್ಗೆ ಯಾರು ಚಕಾರ ಎತ್ತಿಲ್ಲ. ಇವತ್ತು ಬಸ್ಸಲ್ಲಿ ಶಾಲಾ ಮಕ್ಕಳು, ಕಾಲೇಜ್ ಮಕ್ಕಳು ಬಸ್ಸಲ್ಲಿ ಕುತ್ಕೊಳಕ್ ಹೋಗ್ಲಿ, ಹತ್ತಕ್ಕೆ ಜಾಗ ಇಲ್ಲ. ಅದ್ರ ಬಗ್ಗೆ ಯಾರು ಚಕಾರ ಎತ್ತಿಲ್ಲ. ಇವತ್ತು ಯಾರೋ ಒಂದು 10 ಜನಿಗೆ ಅನ್ಯಾಯ ಆಗಿದೆ, ರೋಡ್ ಸೈಡಲ್ಲಿ ತೆರವುಗೊಳಿಸಿದ್ದಕ್ಕೆ ಅಧಿಕಾರಿಗಳನ್ನ ಬೆದರಿಸ್ತಿದ್ದಾರೆ. ಸಂಘಟನೆಯವರಿಗೆ ಹೆದರ್ಸೋದು ಇವೆಲ್ಲ ನಮ್ಮ ಹತ್ರ ಇಟ್ಕೋಬೇಡಿ. ನಾವು ಯಾವುದಕ್ಕೂ ಇದಕ್ಕೆಲ್ಲ ಹೆದರ ಅಂತ ಜನಗಳಲ್ಲ. ಹಂಗಾಗಿ ಅಧಿಕಾರಿಗಳಿಗೆ ಹೆದರಿದ್ರೆ ಅಧಿಕಾರಿಗಳ ಪರವಾಗಿ ನಾವಿರ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಅಂತ ಹೇಳಿದ್ರು. ಅಧಿಕಾರಿಗಳು ಶಾಮೀಲಾದ್ರೆ ಇಲ್ಲಿ ಅನಿರ್ದಿಷ್ಟಾವಧಿ ಸಾಮಿಯಾನ ಹಾಕಿ ಉಗ್ರ ಪ್ರತಿಭಟನೆಯನ್ನ ಮಾಡ್ತೀವಿ ಇಲ್ಲೇ.